ಐದು ಕರ್ಮಜ ಸುರರಿಗಾಜಾನಾದಿಗಳಿಗೀರೆರಡು ಕಲ್ಪಾರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರಿಗೆ ಪಿತೃತ್ರಯವೂ ಈ ದಿವೌಕಸ ಮನುಜ ಕಾಯಕರೈದುವರು ಎರಡೊಂದು ಕಲ್ಪನರಾಧಿಪರಿಗರೆ ಕಲ್ಪದೊಳಗ ಪರೋಕ್ಷವಿರುತಿಹುದು. ಆನಂದಸ್ಯ ಪದಮು ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 47. ಐದು ಕರ್ಮಜ ಸುರರಿಗಾಜಾನಾಜಾದಿಗಳಿಗೀರೆರಡು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಆಜಾನಜರ ಮತ್ತು ಮಾನುಷೋತ್ತಮರ ಸಾಧನಾ ವಿಚಾರವನ್ನು ತಿಳಿಸ್ತಾರೆ. ಐದು ಕರ್ಮಜ ಆಜಾನಾಜ ದೇವತೆಗಳಲ್ಲಿ ಎರಡು ಪ್ರಕಾರ. ಕರ್ಮ ದೇವತೆಗಳಿಂದ ಜನಿತರಾದ ಅಜಾನಜರು, ಇವರಿಗೆ ಕರ್ಮಜರು ಎಂದು ಹೆಸರು. ಇವರು ಅಜಾನಜರೊಳಗೆ ಉತ್ತಮರು. ಇವರನ್ನು ಆಖ್ಯಾತರು ಎಂದು ಕರೀತಾರೆ. ಆಖ್ಯಾತ ಅಜಾನಜರಿಗಿಂದ ಉತ್ಪನ್ನರಾದ ಅನಾಖ್ಯಾತರೆಂಬುದು ಎರಡನೆಯ ವಿಧ. ಆಖ್ಯಾತ ಅಜಾನಜ ದೇವತೆಗಳ ವಿವರ: ಕರ್ಮಜರು ಗಂಧರ್ವರು 92 ಮಂದಿ, ಅಪ್ಸರ ಸ್ತ್ರೀಯರು 908 ಮಂದಿ, ಋಷಿಗಳು 300 ಕಡಿಮೆ 3 ಕೋಟಿ, ಕೃತು 1, ಸಿಂಧು 1, ಅಗ್ನಿಪುತ್ರರಾದ ಗೋಪಿಕಾ ಸ್ತ್ರೀಯರು 16,100. ಇಂತಹ ಕರ್ಮಜ ದೇವತೆಗಳಿಗೆ 5 ಕಲ್ಪ ಸಾಧನೆ. ಹೇಗೆಂದರೆ ಅಪರೋಕ್ಷಾತ್ ಪೂರ್ವ 5 ಕಲ್ಪಗಳು, ಅಪರೋಕ್ಷ ನಂತರ 5 ಕಲ್ಪಗಳು, ಒಟ್ಟು 10 ಕಲ್ಪ ಬ್ರಹ್ಮ ಸಾಧನೆ. ಆಜಾನಾಜಾದಿಗಳಿಗೆ ಈರೆರಡು. ಅನಾಖ್ಯಾತರಾದ ಇತರ ಆಜಾನಾಜಾದಿ ದೇವತೆಗಳು ಈರೆರಡು ಎಂದರೆ 2 × 2 4 ಕಲ್ಪಗಳು. ಅಪರೋಕ್ಷಾತ್ ಪೂರ್ವ 4 ಕಲ್ಪಗಳು, ಅಪರೋಕ್ಷ ನಂತರ 4 ಕಲ್ಪಗಳು, ಒಟ್ಟು 8 ಬ್ರಹ್ಮಕಲ್ಪಗಳ ಸಾಧನೆ. ಗೋಪಿಕಾ ಸ್ತ್ರೀಯರು ಅಗ್ನಿಪುತ್ರರಾದ 16,100 ಮಂದಿ ಶ್ರೀಕೃಷ್ಣನ ಅಂಗಸುಖವನ್ನು ಹೊಂದಿದ ಗೋಪಿಕಾ ಸ್ತ್ರೀಯರಿಗೆ ಕಲ್ಪಾರ್ಧಾಧಿಕ ತ್ರಯ, ಅಂದರೆ ತ್ರಯ ಎಂದರೆ 3 ಕೂಡಿಸು ಕಲ್ಪಾರ್ಧ ಅಂದರೆ ಅರ್ಧಕಲ್ಪ, 3.5 ಕಲ್ಪಗಳು. ಅಂದರೆ ಅಪರೋಕ್ಷಾತ್ ಪೂರ್ವ 3.5 ಕಲ್ಪಗಳು, ಅಪರೋಕ್ಷ ನಂತರ 3.5 ಕಲ್ಪಗಳು, ಒಟ್ಟು 7 ಬ್ರಹ್ಮಕಲ್ಪಗಳ ಸಾಧನ. ಪಿತೃತ್ರಯವು ಚಿರಪಿತೃಗಳಿಗೆ 3 ಕಲ್ಪಗಳು ತ್ರಯ. ಅಪರೋಕ್ಷಾತ್ ಪೂರ್ವ 3 ಕಲ್ಪಗಳು, ಅಪರೋಕ್ಷ ನಂತರ 3 ಕಲ್ಪಗಳು, ಒಟ್ಟು 6 ಬ್ರಹ್ಮಕಲ್ಪಗಳ ಸಾಧನ. ದಿವೌಕಸ ಮನುಜ ಗಾಯಕರು ದೇವಗಂಧರ್ವರಿಗೂ ಮತ್ತು ನರಗಂಧರ್ವರಿಗೂ 4 ಕಲ್ಪಗಳು, ಅವರಿಗೆ ಅಪರೋಕ್ಷಾತ್ ಪೂರ್ವ 2 ಕಲ್ಪಗಳು ಮತ್ತು ಅಪರೋಕ್ಷ ನಂತರ 2 ಕಲ್ಪಗಳು, ಒಟ್ಟು 4 ಬ್ರಹ್ಮಕಲ್ಪಗಳ ಸಾಧನ. ಮಾನುಷ್ಯ ಚಕ್ರವರ್ತಿಗಳಿಗೆ 1 ಕಲ್ಪ ಸಾಧನ, ಅಂದರೆ ಅಪರೋಕ್ಷಾತ್ ಪೂರ್ವ 1 ಕಲ್ಪ, ಅಪರೋಕ್ಷ ನಂತರ 1 ಕಲ್ಪ, ಒಟ್ಟಿನಲ್ಲಿ 2 ಬ್ರಹ್ಮಕಲ್ಪಗಳ ಸಾಧನ. ಅರೆಕಲ್ಪದೊಳಗೆ ಉಳಿದ ತೃಣಾಂತ ಮಾನುಷೋತ್ತಮರಿಗೆ ಅರ್ಧಕಲ್ಪ, ಅಪರೋಕ್ಷಾತ್ ಪೂರ್ವ ಅರ್ಧಕಲ್ಪ, ಅಪರೋಕ್ಷ ನಂತರ ಅರ್ಧಕಲ್ಪ, ಒಟ್ಟಿನಲ್ಲಿ 1 ಬ್ರಹ್ಮಕಲ್ಪ ಸಾಧನ ತೃಣಾಂತ ಮಾನುಷೋತ್ತಮ ಜೀವರಿಗೆ. ಈ ರೀತಿ ಬ್ರಹ್ಮದೇವರಾರಭ್ಯ ತೃಣಾಂತ ಮುಕ್ತಿಯೋಗ್ಯ ಜೀವರಿಗೆ ಅವರವರ ತಾರತಮ್ಯಕ್ಕನುಗುಣವಾಗಿ ಕಲ್ಪಗಳ ಸಾಧನಾ ವಿಚಾರ. ಇದರಲ್ಲಿ 2 ಭಾಗ. ಅಪರೋಕ್ಷ ಪೂರ್ವದಲ್ಲಿ ಆಯಾಯ ಪದವಿಗೆ ಬೇಕಾಗುವ ಕಲ್ಪಗಳು, ಅಪರೋಕ್ಷ ನಂತರ ಅಷ್ಟೇ ಕಲ್ಪಗಳು, ಒಟ್ಟಿನಲ್ಲಿ ಆ ಕಲ್ಪ ಪರಿಮಾಣದ 2ರಷ್ಟು ಆಯಾಯ ಪದಸ್ಥ ದೇವತೆ, ಋಷಿಗಳು, ಪಿತೃಗಂಧರ್ವರು, ಮಾನುಷರು ಈ ಪಂಚಜೀವರ ವರ್ಗದವರ ಬ್ರಹ್ಮಕಲ್ಪ ಸಾಧನಾವಧಿ ಎಂದು ತಿಳಿಯಬೇಕು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.